ಮರ್ಯಾದಾ ಪುರುಷೋತ್ತಮ ಜಾನಕಿ ವಲ್ಲಭ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಗೆ ಇಡೀ ದೇಶಾನೇ ಕಾಯ್ತಾ ಇದೆ. ಕೋಟಿ ಕೋಟಿ ಹಿಂದೂಗಳು ಅಯೋಧ್ಯೆಯಲ್ಲಿ ರಾಮನ ದರ್ಶನಕ್ಕಾಗಿ ಕಾತರರಾಗಿದ್ದಾರೆ. ಇದೀಗ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಪ್ರಧಾನಿ ಮೋದಿ ಭಕ್ತಿಯ ವಿಶೇಷ ವ್ರತವನ್ನ ಕೈಗೊಳ್ಳಲಿದ್ದಾರೆ. ಪವಿತ್ರ ಸ್ನಾನವನ್ನ ಮಾಡಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗಲಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕೆಲ ದಿನಗಳಷ್ಟೇ ಬಾಕಿ ಇದೆ. ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ನಡೆಯಲಿದೆ. ಈಗಾಗಲೇ ಮಂದಿರ ಉದ್ಘಾಟನೆಗೆ ಸಕಲ ಸಿದ್ಧತೆ ನಡೀತಾ ಇದೆ. ಈ ಮಧ್ಯೆ ಬಾಲರಾಮನ ಪ್ರತಿಷ್ಠಾಪನೆಗೆ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ವ್ರತ ಕೈಗೊಳ್ಳಲಿದ್ದಾರೆ. ಜನವರಿ 22ರಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ. ಮೋದಿ ಉಪವಾಸ ವ್ರತ, ಸರಯೂ ನದಿಯಲ್ಲಿ ಸ್ನಾನ. ಜನವರಿ 22ರಂದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ಸಾವಿರಾರು ಗಣ್ಯರು ಶ್ರೀ ಸಂತರ ಸಮ್ಮುಖದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸಲಿದ್ದಾರೆ. ವಿಶೇಷವೇನೆಂದ್ರೆ ಜನವರಿ 22ರಂದು ಪ್ರಧಾನಿ ಮೋದಿ ಇಡೀ ದಿನ ಉಪವಾಸ ವ್ರತ ಆಚರಿಸಲಿದ್ದಾರೆ. ಇದಕ್ಕೂ ಮುನ್ನ ಜನವರಿ 16ರಂದು ಪ್ರಧಾನಿ ಮೋದಿಯವರ ಸಂಕಲ್ಪ ಅಕ್ಷತೆಯನ್ನ ಅಯೋಧ್ಯೆಗೆ ಕೊಂಡೊಯ್ಯಲಾಗುತ್ತೆ. ಅಕ್ಷತೆ ಬಂದ ನಂತರ 7 ದಿನಗಳ ಅನುಷ್ಠಾನ ಆಚರಣೆ ಪ್ರಾರಂಭವಾಗುತ್ತೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಪ್ರಧಾನಿ ಮೋದಿ ಪವಿತ್ರ ಸರಯೂ ನದಿಯಲ್ಲಿ ಮಿಂದೇಳಲಿದ್ದಾರೆ. ಬಳಿಕ ಉಪವಾಸ ವ್ರತದಲ್ಲೇ ಜನವರಿ 22ರ ಬೆಳಿಗ್ಗೆಯಿಂದ ವಿಶೇಷ ಪೂಜೆಗಳು ನಡೆಯಲಿವೆ. ಮೃಗಶಿರ ನಕ್ಷತ್ರದಲ್ಲಿ 12:28 80 ಸೆಕೆಂಡ್ಗಳಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ನೇತೃತ್ವದಲ್ಲಿ 48 ದಿನಗಳ ಮಂಡಲ್ ಪೂಜೆ ಜರುಗಲಿದೆ. ಉದ್ಘಾಟನೆ ಆಹ್ವಾನದ ಬಗ್ಗೆ ಪೇಜಾವರ ಶ್ರೀಗಳ ಸ್ಪಷ್ಟನೆ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಹ್ವಾನ ಗೊಂದಲಗಳಿಗೆ ಉಡುಪಿಯ ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಸ್ಪಷ್ಟನೆ ನೀಡಿದ್ದಾರೆ. ಅಯೋಧ್ಯೆ ಮಂದಿರದ ಬಳಿ ಸೀಮಿತ ಸ್ಥಳವಿದ್ದು ಎಲ್ಲರೂ ಭಾಗಿಯಾಗೋದು ಕಷ್ಟ. ಹೀಗಾಗಿ ಭಕ್ತರು ಯಾರೂ ತಪ್ಪು ತಿಳಿಯಬಾರದು ಎಂಬ ಮನವಿ ಮಾಡಿದ್ದಾರೆ. ಯಾವುದೇ ದೇವಾಲಯಗಳಿಗೆ ನಾವು ಹೋದೆವು ಅಂತಂದ್ರೆ ದೇವರಿಗೆ ಸಲ್ಲಿಸಬಹುದಾದ ಸೇವೆಗಳು ಏನು ಅನ್ನೋದ್ರ ಬಗ್ಗೆ ಒಂದು ಪಟ್ಟಿ ಇರುತ್ತೆ. ಭಕ್ತರಿಗೆ ಸಹಜವಾಗಿ ಒಬ್ಬರು ಪಡ್ಕೊಳ್ಬಹುದು. ರಜತ ಕಲಶ ಉತ್ತಮ ಪಕ್ಷ ರಜತ ಕಲಶ. ಆ ರಜತ ಕಲಶದ ಸೇವೆಯನ್ನು ಮಾಡಲಿಕ್ಕೆ ಒಂದು ಮಾನದಂಡ ಹೀಗೆ ನಾವು ಇಟ್ಕೊಳ್ತಾ ಇದ್ದೇವೆ. ರಾಮ ಮಂದಿರ ಉದ್ಘಾಟನೆಗೆ ರಜನಿಕಾಂತ್ಗೆ ಆಹ್ವಾನ. ಅಯೋಧ್ಯೆ ಭವ್ಯ ರಾಮ ಮಂದಿರ ಉದ್ಘಾಟನೆಗೆ ದೇಶದ ವಿವಿಧ ಗಣ್ಯರಿಗೆ ಆಹ್ವಾನ ನೀಡಲಾಗ್ತಾ ಇದೆ. ಇದೀಗ ಭಾರತೀಯ ಸಿನಿಮಾ ರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಕೊಡಲಾಗಿದೆ. ನಟ ರಜನಿಕಾಂತ್ ಆಧ್ಯಾತ್ಮಿಕವಾಗಿ ಭಾರೀ ಒಲವು ಹೊಂದಿರುವ ವ್ಯಕ್ತಿ. ಹೀಗಾಗಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ನಟ ರಜನಿಕಾಂತ್ಗೆ ಬಿಜೆಪಿ ಮತ್ತು ರಾಮ ಜನ್ಮಭೂಮಿ ಸಮಿತಿ ಆಹ್ವಾನ ನೀಡಿದೆ. ಒಟ್ಟಾರೆ
ಸಹಸ್ರಾರು ಹಿಂದೂಗಳ ಸಂಕಲ್ಪ ಜನವರಿ 22ಕ್ಕೆ ಸಾಕಾರಗೊಳ್ಳಲಿದೆ. 23ರ ಬಳಿಕ ಎಲ್ಲ ಭಕ್ತರಿಗೂ ಅಯೋಧ್ಯೆಯ ರಾಮನ ದರ್ಶನ ಪಡೆಯಲು ಅವಕಾಶ ಕೊಡಲಾಗಿದೆ. ಹೀಗಾಗಿ ಶ್ರೀರಾಮನ ಆರಾಧಕರು ಒಮ್ಮೆಲೆ ಅಯೋಧ್ಯೆಗೆ ತೆರಳದೆ ಕೊಂಚ ಕಾದು ಹೋದರೆ ಒಳಿತು. ಚಂದ್ರಮೋಹನ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.